ಭ್ರಷ್ಟರಿಗೆ ಬಿಸಿ ಮುಟ್ಟಿಸುವಂತಹ ಲೋಕಾಯುಕ್ತದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಲೋಕಾಯುಕ್ತದಲ್ಲೇ ಕಳ್ಳರು ಪತ್ತೆಯಾಗಿದ್ದಾರೆ. ರಾಜ್ಯದಲ್ಲಿ ಏನಾಗ್ತಾ ಇದೆ ಹಾಗಾದ್ರೆ? ನೋಡಿ, ಭ್ರಷ್ಟಾಚಾರಿಗಳಿಗೆ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಲೋಕಾಯುಕ್ತ ಮಾಡುತ್ತೆ. ಆದ್ರೆ ಅಂತಹ ಲೋಕಾಯುಕ್ತದಲ್ಲೇ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಭ್ರಷ್ಟಾಚಾರದಲ್ಲಿ ಲೋಕಾಯುಕ್ತ ಅಧಿಕಾರಿಗಳೇ ಶಾಮೀಲಾಗಿದ್ದಾರೆ. ಬ್ರೋಕರ್ ಜೊತೆ ಡೀಲಿಂಗ್ಗೆ ಇಳಿದ್ರ ಹಾಗಾದ್ರೆ ಲೋಕ ಅಧಿಕಾರಿಗಳು. ಡೈರಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ಬಗ್ಗೆ ಒಂದು ಕ್ಲೂ ಸಿಕ್ಕಿದೆ, ಒಂದು ಸುಳಿವು ಸಿಕ್ಕಿದೆ. ಹಾಗಾಗಿ ಲೋಕಾಯುಕ್ತದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆಯಾ? ಯಾವುದೇ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿದ್ರೆ ಅಂತಹ ಭ್ರಷ್ಟರಿಗೆ ಬಿಸಿ ಮುಟ್ಟಿಸುವಂತಹ ಕೆಲಸ ಲೋಕಾಯುಕ್ತ ಮಾಡುತ್ತೆ. ಸೊ ಆ ಲೋಕಾಯುಕ್ತ ಅಧಿಕಾರಿಗಳೇ ಈಗ ಕಳ್ಳರು ಅಂತೇಳಿ ಇಲ್ಲಿ ಗೊತ್ತಾಗ್ತಾ ಇದೆ. ಆ ಥರದ ಒಂದು ಆರೋಪ, ಗಂಭೀರವಾದಂಥ ಆರೋಪ. ಬ್ರೋಕರ್ ಜೊತೆ ಸೇರಿಕೊಂಡು ಡೀಲಿಂಗ್ ಮಾಡ್ತಾ ಇದ್ದಾರಾ? ಯಾಕೆ ಅಂತಂದರೆ ಭ್ರಷ್ಟಾಚಾರದ ಮುಕ್ತ ಮಾಡೋದಕ್ಕೆ ಲೋಕಾಯುಕ್ತ ಏನು ಕೆಲಸ ಮಾಡುತ್ತೆ, ಅಂತಹ ಲೋಕಾಯುಕ್ತದಲ್ಲೇ ಆ ಭ್ರಷ್ಟಾಚಾರದಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಎಲ್ಲಿ ಅಂತಂದರೆ ಆ ಡೈರಿಯಲ್ಲಿ ಸಿಕ್ಕಿರುವಂಥ ಕ್ಲೂ ಇದೆಯಲ್ಲ, ಅದು ಲೋಕಾಯುಕ್ತ ಅಧಿಕಾರಿಗಳ ಬಂಡವಾಳ ಬಯಲು ಮಾಡ್ತಾ ಇದೆ. ಲೋಕ ಎಸ್ಪಿ ಶ್ರೀನಾಥ್ ಜೋಶಿ ವಿರುದ್ಧ ಗಂಭೀರವಾದಂಥ ಆರೋಪ ಕೇಳಿಬಂದಿದೆ. ಕಾನ್ಸ್ಟೇಬಲ್ ನಿಂಗಪ್ಪ ಮೂಲಕ ಎಸ್ಪಿ ಜೋಶಿ ಅವರು ವ್ಯವಹಾರ ನಡೆಸ್ತಾ ಇದ್ದಾರೆ. ಕಾನ್ಸ್ಟೇಬಲ್ ನಿಂಗಪ್ಪ ವಿಚಾರಣೆಯಲ್ಲಿ ಈ ಎಲ್ಲ ರಹಸ್ಯ ಬಯಲಾಗಿದೆ. ನಿಂಗಪ್ಪ ತನಿಖೆ ವೇಳೆ ಡೈರಿ ಡೀಲಿಂಗ್ ರಹಸ್ಯ ಬಟಾ ಬಯಲಾಗಿದೆ. ನಿಂಗಪ್ಪನ ಡೈರಿಯಲ್ಲಿದ್ದಂತಹ ಲಿಸ್ಟ್ ಅನ್ನ ನೋಡಿ ಸ್ವತಃ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಜಿಬಿಎ, ಅಬಕಾರಿ, BWSSB ಸೇರಿ ಹಲವು ಅಧಿಕಾರಿಗಳಿಗೆ ಬೆದರಿಕೆ ಹಾಕಿದ್ದಾರೆ. 50ಕ್ಕೂ ಹೆಚ್ಚು ಅಧಿಕಾರಿಗಳಿಗೆ ಬೆದರಿಕೆ ಹಾಕಿ ವಸೂಲಿ ಮಾಡಿದ್ದಾರೆ. ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ನಿವೃತ್ತ ಕಾನ್ಸ್ಟೇಬಲ್ ನಿಂಗಪ್ಪ ಏನಿದ್ದಾರೆ, ಆತನನ್ನು ವಿಚಾರಣೆ ಮಾಡುವಂಥ ಹೊತ್ತಲ್ಲಿ ಈ ಎಲ್ಲ ವಿಚಾರಗಳು ಒಂದೊಂದಾಗಿ ಗೊತ್ತಾಗ್ತಾ ಇದೆ. ಯಾಕಂತಂದರೆ ಅಧಿಕಾರಿಗಳು ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಅದರಲ್ಲೂ ಹೇಳಿ ಕೇಳಿ ಲೋಕಾಯುಕ್ತ ಅಧಿಕಾರಿಗಳು ಅಂತ ಅಂದರೆ ಇಂತಹ ಭ್ರಷ್ಟಾಚಾರಿಗಳಿಗೆ, ಭ್ರಷ್ಟಾಚಾರ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ತನಿಖೆ ಚೆನ್ನಾಗಿ ನಡೆಸ್ತಾರೆ. ಆಮೇಲೆ ಅಂಥ ಭ್ರಷ್ಟರಿಗೆ ಮಟ್ಟ ಹಾಕುವಂಥ ಕೆಲಸವನ್ನು ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾರೆ. ಬಟ್ ಆದರೆ ಇಲ್ಲಿ ಲೋಕಾಯುಕ್ತ ಅಧಿಕಾರಿಗಳೇ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರೋದು ಸಣ್ಣ ವಿಚಾರ ಅಲ್ಲ. ಲೋಕಾಯುಕ್ತ SP ಮೇಲೆ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧನ ಭೀತಿಯಲ್ಲಿ SP ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. SP ಶ್ರೀನಾಥ್ ಜೋಶಿ ಅವರು ಕೋರ್ಟ್ ಮೊರೆ ಹೋಗಿದ್ದಾರೆ. ಲೋಕ ವಿಶೇಷ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಯಾಕಂತಂದ್ರೆ ಬಂಧನದ ಭೀತಿ ಹಿನ್ನೆಲೆ ನಿರೀಕ್ಷಣಾ ಜಾಮೀನನ್ನ ಕೋರಿ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ಜೋಶಿ. ಲೋಕಾಯುಕ್ತ SP ಮೇಲೆ ಭ್ರಷ್ಟಾಚಾರ ಪ್ರಕರಣ ಇದೆ, ಗಂಭೀರವಾದಂಥ ಆರೋಪ ಇದೆ. ಹೀಗಾಗಿ ಒಂದು ಕಡೆ ಬಂಧನದ ಭೀತಿಯಲ್ಲಿದ್ದಾರೆ. ಆ ಬಂಧನದ ಭೀತಿಯಿಂದ ಪಾರಾಗೋದಕ್ಕೆ ಕೋರ್ಟ್ನ ಮೊರೆ ಹೋಗಿದ್ದಾರೆ SP ಶ್ರೀನಾಥ್ ಜೋಶಿ ಅವರು. ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಆಮೇಲೆ ನಾವು ನಿಮಗೆ ವಿತ್ ಗ್ರಾಫಿಕ್ಸ್ ತೋರಿಸ್ತಾ ಇದ್ದೀವಿ ನೋಡಿ. ಆ ಆರೋಪಿ ನಿಂಗಪ್ಪ ಯಾರು? ಆತ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ಕೊಂಡಿದ್ದಂಥವ್ರು. 46 ವರ್ಷದ ನಿಂಗಪ್ಪ ತಾಳಿಕಟ್ಟೆ ಅನ್ನುವಂಥ ಗ್ರಾಮ ಏನಿದೆ, ಆ ಗ್ರಾಮದ ವ್ಯಕ್ತಿ ನಿಂಗಪ್ಪ. ಆಮೇಲೆ ಚಿತ್ರದುರ್ಗದ ಹಲವು ಠಾಣೆಗಳಲ್ಲಿ ಆತ ಕರ್ತವ್ಯ ನಿರ್ವಹಿಸಿದ್ದಾನೆ. ಅದರ ಜೊತೆಗೆ ಈಗ ನಾವು ಈ ವಿಚಾರ ಗಮನಿಸ್ತಾ ಇದ್ವಲ್ಲ, ಈ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿರುವುದು ಅಂಥದ್ದು ಅದೊಂದು ಕಡೆ ಆದರೆ, ಮತ್ತೊಂದು ಕಡೆ ಲೋಕ SP ಆದಂತಹ ಶ್ರೀನಾಥ್ ಜೋಶಿ ಅವರ ವಿರುದ್ಧ ಕೇಳಿಬರ್ತಾ ಇರುವಂಥ ಗಂಭೀರ ಆರೋಪ ಏನಿದೆ, ಈ ಭ್ರಷ್ಟಾಚಾರದಲ್ಲಿ ಅದರಲ್ಲಿ BWSSB ಇದೆ, ಆಮೇಲೆ ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟಂತೆ ಬೆದರಿಕೆ ಹಾಕಿದ್ದಾರೆ, ವಸೂಲಿ ಮಾಡಿದ್ದಾರೆ ಅಂತೇಳಿ ಗೊತ್ತಾಗಿದೆ. ಲೋಕಾಯುಕ್ತ ಹೆಸರಲ್ಲಿ ಹಣ ವಸೂಲಿ ಪ್ರಕರಣ, ನಿಂಗಪ್ಪ ವಿರುದ್ಧದ ಕೇಸ್ಗೆ ಹೈಕೋರ್ಟ್ ತಡೆಯನ್ನ ನೀಡಿದೆ. ಹಣ ವಸೂಲಿ ಪ್ರಕರಣದಲ್ಲಿ ನಿಂಗಪ್ಪ ಅರೆಸ್ಟ್ ಆಗಿದ್ದಾರೆ. ಆತನನ್ನು ಬಂಧಿಸಿ ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಹೊರಗಡೆ ಬಂದಿದೆ. ತಡೆಯಾಜ್ಞೆ ತೆರವಿಗೆ ಲೋಕಾಯುಕ್ತ SPP ಮನವಿಯನ್ನ ಮಾಡಿದೆ. ಸೂಕ್ತ ಅರ್ಜಿ ಸಲ್ಲಿಸುವುದಕ್ಕೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಇಲ್ಲಿ ಭ್ರಷ್ಟಾಚಾರದಲ್ಲಿ ನಾ ಹೇಳ್ತಾ ಇದ್ನಲ್ಲ, ಯಾಕೆ ಅಂತಂದರೆ ಈ ಹಗರಣ ಏನು ಅನ್ನುವಂಥದ್ದು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ವಿ ನೋಡಿ. ಅಧಿಕಾರಿಗಳ ಮೇಲೆ ನಡೆಯುವಂಥ ದಾಳಿ ಬಗ್ಗೆ ಮುಂಚಿತವಾಗಿ ಅದಕ್ಕೆ ಸಂಬಂಧಪಟ್ಟಂಥ ಇನ್ಫಾರ್ಮೇಷನ್ಗಳನ್ನು ಕೊಡೋದು, ಲೀಕ್ ಮಾಡೋದು.
ಅಧಿಕಾರಿಗಳಿಂದ ಕೋಟ್ಯಾಂತರ ರೂಪಾಯಿ ಸಂಗ್ರಹಿಸಿದ್ದಾರೆ ಅನ್ನುವಂಥ ಆರೋಪ ಕೂಡ ಫೇಸ್ ಮಾಡ್ತಾ ಇದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳ ವಿರುದ್ಧವೇ ಕೇಳಿಬರ್ತಾ ಇರುವಂತಹ ಆರೋಪ ಇದು. ಸಾರ್ವಜನಿಕರು ಮತ್ತು ಆರೋಪಿಗಳಿಂದ ಹಣ ವಸೂಲಿ ಆಯ್ತಾ ಹಾಗಾದ್ರೆ? ಹೀಗಾಗಿ ಲೋಕಾಯುಕ್ತ ಸರ್ಜರಿಗೆ ಸರ್ಕಾರ ಮುಂದಾಯ್ತಾ? ಆ ಥರದೊಂದಷ್ಟು ಬೆಳವಣಿಗೆ. ಯಾಕಂತಂದ್ರೆ ಆಫೀಸರ್ಗಳನ್ನ ಎತ್ತಂಗಡಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ಹಲವು ವರ್ಷಗಳಿಂದ ಒಂದೇ ಕಡೆ ಇದ್ದಂಥವರು ಅವರನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡುವಂಥ ಕೆಲಸ. ಯಾರು ಎಷ್ಟು ವರ್ಷದಿಂದ ಹುದ್ದೆಯಲ್ಲಿದ್ದಾರೆ ಅದನ್ನೆಲ್ಲ ಪರಿಗಣನೆಗೆ ತೆಗೆದುಕೊಂಡು ಎಲ್ಲ ಅಧಿಕಾರಿಗಳ ಮಾಹಿತಿಯನ್ನು ಸರ್ಕಾರ ಸಂಗ್ರಹಿಸ್ತಾ ಇದೆ. ಸೊ ಈಗ ಒಂದೇ ಕಡೆ ಇದ್ದಂಥ ಅಧಿಕಾರಿಗಳಿಂದ ಈ ಥರದ ತಪ್ಪಾಗ್ತಿದೆಯಾ, ಅಥವಾ ಈಗ ಅವ್ರನ್ನ ಎತ್ತಂಗಡಿ ಮಾಡುವಂಥ ವಿಚಾರವಾಗಿ ಒಂದಷ್ಟು ಯಾವ್ಯಾವ ಅಧಿಕಾರಿಗಳು ಯಾರ್ಯಾರು ಯಾವ್ಯಾವ ಜಾಗದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರ ವಿಚಾರವೆಲ್ಲ ಕೂಡ ಪಡ್ಕೊಳ್ಳುವಂಥ ಕೆಲಸ ಕೂಡ ರಾಜ್ಯ ಸರ್ಕಾರ ಮಾಡಿದೆ. ಬಸವರಾಜ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ. ಡೆಸ್ಕಿಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ಲೋಕಾಯುಕ್ತ ಅಂತ ಅಂದ್ರೇ ಭ್ರಷ್ಟರಿಗೆ ಬಿಸಿ ಮುಟ್ಟಿಸುವಂಥ ಅಧಿಕಾರಿಗಳು, ಬಟ್ ಈ ಲೋಕಾಯುಕ್ತದಲ್ಲೇ ಭ್ರಷ್ಟಾಚಾರ ಅನ್ನುವಂಥದ್ದು ತುಳುಕ್ತಾ ಇದೆ ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಶ್ರೀನಾಥ್ ಜೋಶಿ ಅವರು ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ, ಮತ್ತೊಂದು ಕಡೆ ಒಂದೊಂದೇ ವಿಚಾರಗಳು ಹೊರಗಡೆ ಬರ್ತಾ ಇದೆ. ಪ್ರಭು, ಲೋಕಾಯುಕ್ತ ಅಂದ ತಕ್ಷಣ ಎಲ್ರಿಗೂ ನೆನಪಿಗೆ ಬರೋದೆ ಅಧಿಕಾರಿಗಳಿಗೆ ನಡುಕುಟ್ಟಿಸ್ತಾರೆ, ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸ್ತಾರೆ, ರಾಜಕಾರಣಿಗಳಿಗೆ ಬಿಸಿ ಮುಟ್ಟಿಸುವಂಥ ಸಂಸ್ಥೆ ಒಂದು ಸ್ವತಂತ್ರ ಸಂಸ್ಥೆ ಅಂತೇಳಿ ಹೆಸರುವಾಸಿಯಾದಂಥ ಸಂಸ್ಥೆ. ಆದರೆ ಇದೀಗ ಅಂಥ ಹೆಸರುವಾಸಿಯಾದಂಥ ಸಂಸ್ಥೆಯಲ್ಲೇ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಎಂಬಂಥ ಪ್ರಶ್ನೆ ಉದ್ಭವ ಆಗಿದೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಡೆದಿರುವಂಥ ಬೆಳವಣಿಗೆಗಳನ್ನು ನೋಡಿದ್ರೆ ಪ್ರಮುಖವಾಗಿ ಅದೇ ರೀತಿಯಾಗಿ ಕಾಣಿಸ್ತಾ ಇದೆ. ಸಾಕಷ್ಟು ಉದಾಹರಣೆಗಳು ಕೂಡ ಈಗ ನಮ್ಮ ಮುಂದೆ ಇರುವಂಥದ್ದು. ಈಗಾಗಲೇ ಕೂಡ ಏನು ಲೋಕಾಯುಕ್ತ SP1 ಏನು ಶ್ರೀನಾಥ್ ಜೋಶಿ ಏನಿದ್ದಾರೆ, ಜೋಶಿ ಅವರ ಮೇಲೆ ಸಾಕಷ್ಟು ರೀತಿಯಾದಂಥ ಆರೋಪಗಳು ಬಂದಿರುವಂಥದ್ದು ಮತ್ತು ಅವರ ಕೈ ಕೆಳಗೆ ಕೆಲಸ ಮಾಡ್ತಾ ಇರುವಂಥ ಕಾನ್ಸ್ಟೇಬಲ್ ಏನಿದ್ದಾರೆ ಆ ಕಾನ್ಸ್ಟೇಬಲ್ಗಳನ್ನ ಇಟ್ಕೊಂಡು ಏನೋ ಬೆದರಿಕೆಯನ್ನು ಹಾಕಿ ಹಣ ವಸೂಲಿ ಮಾಡೋದಕ್ಕೋಸ್ಕರವಾಗಿ ಸಾಕಷ್ಟು ರೀತಿಯಾದಂಥ ಅಧಿಕಾರಿಗಳಿಗೆ ತೊಂದರೆಯನ್ನು ಕೊಡುವಂಥದ್ದು, ಬೆದರಿಕೆಯನ್ನು ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ರೀತಿಯಾದಂಥ ಗಂಭೀರ ಆರೋಪಗಳು ಕೂಡ ಬಂದಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳೇ ಸ್ವತಃ ಲೋಕಾಯುಕ್ತ SP ಮನೆ ಮೇಲೆ ದಾಳಿಯನ್ನು ಮಾಡಿ ಸಾಕಷ್ಟು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಕೆಲವಷ್ಟು ದಾಖಲಾತಿಗಳನ್ನು ಕೂಡ ಸದ್ಯಕ್ಕೆ ವಶಪಡಿಸಿಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡಿದ್ರು. ಅದರ ಬೆನ್ನಲ್ಲೇ ಶ್ರೀನಾಥ್ ಜೋಶಿ ಅವರಿಗೆ ಕೂಡ ಕೆಲವಷ್ಟು ನಡುಕಗಳು ಶುರು ಆಗಿರುವಂಥದ್ದು. ಯಾಕಂದರೆ ಬಂಧನ ಭೀತಿಯಿಂದಾಗಿ ಎರಡೆರಡು ಅರ್ಜಿಗಳನ್ನು ಕೂಡ ಈಗಾಗಲೇ ಏನು ಶ್ರೀನಿವಾಸ್ ಜೋಶಿ ಅವರು ಕೋರ್ಟ್ನಲ್ಲಿ ಹಾಕಿರುವಂಥದ್ದು. ಯಾಕಂದರೆ ಪ್ರಮುಖವಾಗಿ ಲೋಕಾಯುಕ್ತ ರೈಡ್ ಮಾಡುತ್ತೆ, ರೈಡ್ ಮಾಡಿದ ನಂತರವಾಗಿ ಅವರಿಗೆ ನೀವು ಇಮಿಡಿಯೇಟ್ ಆಗಿ ಲೋಕಾಯುಕ್ತ ಅಧಿಕಾರಿಗಳ ಮುಂದೆ ಬಂದು ವಿಚಾರಣೆಗೆ ಹಾಜರಾಗಬೇಕು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮೇಲೆ ಬಂದಿರುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾನ್ಸ್ಟೇಬಲ್ ಏನಂದರೆ ಕಾನ್ಸ್ಟೇಬಲ್ ನಿಂಗಪ್ಪ ಹೇಳಿರುವಂಥ ಹೇಳಿಕೆ ಆಧಾರದ ಮೇಲೆ ನಿಮ್ಮನ್ನು ವಿಚಾರಣೆ ಮಾಡಬೇಕು. ಹಾಗಾಗಿ ನೀವು ಬಂದು ನಮ್ಮ ಮುಂದೆ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೋಟಿಸನ್ನು ಜಾರಿ ಮಾಡಿದ್ರು. ಆ ನೋಟಿಸ್ಗೆ ಸಂಬಂಧಪಟ್ಟಂತೆ ಶ್ರೀನಾಥ್ ಜೋಶಿ ಅವರು ರಿಯಾಕ್ಟ್ ಮಾಡಿ, ನಾನು ಧಾರವಾಡದಲ್ಲಿದ್ದೀನಿ, ಸದ್ಯಕ್ಕೆ ಬರೋದಾಗೋದಿಲ್ಲ, ನನಗೊಂದು 2-3 ದಿವಸಗಳ ಕಾಲಾವಕಾಶ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಕಾಲಾವಕಾಶ ಕೂಡ ಕೇಳಿದ್ರು. ಆದರೆ ಆ ಕಾಲಾವಕಾಶವನ್ನು ಕೇಳಿದ ನಂತರವಾಗಿ ಇವರು ಸದ್ಯ ಕೋರ್ಟ್ ಮೊರೆ ಹೋಗಿರುವಂಥದ್ದು. ಒಂದು ಲೋಕಾಯುಕ್ತ ಸ್ಪೆಷಲ್ ಕೋರ್ಟ್ಗೆ ಹೋಗಿ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಹಾಕಿರುವಂಥದ್ದು, ಮತ್ತೊಂದು ಕಡೆ ಹೈಕೋರ್ಟ್ಗೆ ಹೋಗಿ ಹೈಕೋರ್ಟ್ನಲ್ಲಿ ಕಾನೂನು ರಕ್ಷಣೆ ನನಗೆ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಮತ್ತೊಂದು ಅರ್ಜಿಯನ್ನು ಹಾಕಿದ್ದು. ಎರಡು ಅರ್ಜಿಗಳು ಕೂಡ ನಾಳೆ ಬೆಳಗ್ಗೆ ವಿಚಾರಣೆಗೆ ಬರಲಿದ್ದಾವೆ. ನಾಳೆ ಏನೋ ಶ್ರೀನಾಥ್ ಜೋಶಿಗೆ ಬೇಲ್ ಆಗುತ್ತಾ ಅಥವಾ ಏನು ಬೇಲ್ ರಿಜೆಕ್ಟ್ ಆಗುತ್ತಾ ಅನ್ನೋದ್ರ ಬಗ್ಗೆ ಕಾಯ್ದು ನೋಡಬೇಕಾಗಿದೆ. ಪ್ರಭು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.